ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ನೋಡಿ, ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ, ಮಾಸ ಭವಿಷ್ಯ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡೋಣ, ಗ್ರಹಸ್ಥಿತಿ ಹೇಗಿದೆ ನಿಮಗೆ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ಫಲ ಫಲಿತಾಂಶ ಹೇಳುವಂಥದ್ದಲ್ಲ. ಹಾಗಿದ್ದಾಗ ಗೋಚಾರದಲ್ಲಿ ನೋಡಿ ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಜೂನ್ ತಿಂಗಳಲ್ಲಿ ನಿಮಗೆ ರಾಶಿಯಲ್ಲಿ ಗುರು ಅಂದರೆ ವೇದದಲ್ಲಿರುವಂತಹ ಗುರು ರಾಶಿಗೆ ಬಂದಿದ್ದಾನೆ. ಹಾಗೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ರವಿ ಬುಧ ಶುಕ್ರರು ಕೂಡ 2ನೇ ರಾಶಿಯಲ್ಲಿ, 5ನೇ ರಾಶಿಯಲ್ಲಿ ನಿಮಗೆ ಕೇತು ಇದ್ದಾನೆ, 12ನೇ ರಾಶಿಯಲ್ಲಿ ಕುಜ. ರಾಶ್ಯಾಧಿಪತಿ ಆದಂಥ ಶುಕ್ರನ 2ನೇ ರಾಶಿಯಲ್ಲಿದ್ದಾನೆ. ಇದು ಬಹಳ ಬಹಳ ಶಕ್ತಿ ಕೊಡುವಂತಹದ್ದು. ಇನ್ನು ಶನಿಯೂ ಕೂಡ ನಿಮಗೆ 10ನೇ ರಾಶಿಯಲ್ಲಿ ಶನಿಯೂ ಕೂಡ ಇದ್ದಾನೆ. ಶನಿಯು ಪರವಾಗಿಲ್ಲ, ಒಂದು ಒಳ್ಳೆ ರೀತಿಯಾದಂಥ ಫಲ ಕೊಡುವಂಥದ್ದು. ಶುಕ್ರನು ಬಹಳ ಒಳ್ಳೆಯದು, ಬುಧಾದಿತ್ಯರ ಯೋಗ ಆಗಿರುವಂಥದ್ದು, ಮತ್ತು ರಾಶಿಯಲ್ಲಿ ಕುಜ ಇರುವಂಥದ್ದು. ಇದು ಬಹಳ ಉತ್ತಮವಾದಂಥದ್ದು ಅಂತಲೇ ಹೇಳಬಹುದು. ಯಾಕಂದರೆ ಗುರು ಶುಕ್ರನ ಮನೆಗೆ ಬಂದಿದ್ದಾನೆ, ಶುಕ್ರನು ಬುಧನ ಮನೆಗೆ ಬಂದಿದ್ದಾನೆ. ಹೀಗೆಲ್ಲ ನಿಮ್ಮ ಜೀವನದ ಅನೇಕ ಪರಿವರ್ತನೆಗಳು, ಅನೇಕ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ನೋಡಿ, ವಿಡಿಯೋ ಕೊನೆವರೆಗೂ ಕೂಡ ನೀವು ನೋಡ್ತಾ ಇರಿ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದದವರು ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ಹಾಗೆ ಗಮನವಿಟ್ಟು ನೀವು ಕೇಳುವಂತಹ ಪ್ರಯತ್ನವನ್ನು ಮಾಡಿ. ಈ ತಿಂಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ 6ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. ಆನಂತರ 15ನೇ ತಾರೀಕಿಗೆ ನೋಡಿ ಸಂಕ್ರಾಂತಿ ಇದೆ, ಅದು ಕೂಡ ಮಿಥುನ ಸಂಕ್ರಾಂತಿ ಹೇಳುವಂಥದ್ದು. ಆನಂತರ ನಿರ್ಜಲ ಏಕಾದಶಿಯು ಕೂಡ ಇದೆ 18ನೇ ತಾರೀಕಿಗೆ. ಇನ್ನು ಫಲಪೂಜೆ ಮಾಡುವಂತಹದ್ದು ಪೂರ್ಣಿಮಾ ಅಂತೇಳಿ ಕರಿತೇವೆ, ಅಂದರೆ ಪೂರ್ಣವಾದಂತಹ ಹುಣ್ಣಿಮೆ ಹೇಳುವಂಥದ್ದು. ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಅಂತೆಲ್ಲ ಇದೆ 22ನೇ ತಾರೀಕಿಗೆ. 25ಕ್ಕೆ ಸಂಕಷ್ಟರ ಚತುರ್ಥಿ ಇದೆ. ಬಟ್ ಈ ತಿಂಗಳಲ್ಲಿ ಅಂತಹ ಹಬ್ಬ ಹರಿದಿನಗಳು ಅಂತಂದರೆ ವೈಶಾಖ ಮಾಸವೇ ಬಹಳ ಮುಖ್ಯವಾದಂಥದ್ದು. ಇನ್ನು ಜ್ಯೇಷ್ಠ ಮಾಸ ಅಂತಂದರೆ ವಿವಾಹಾದಿಗಳಿಗೆ ಅಷ್ಟೊಂದು ಹೇಳಲಿಲ್ಲ. ಇನ್ನು ಕೂಡ ಸ್ವಲ್ಪ ಗುರು ಅಸ್ತ ಇರೋದ್ರಿಂದ ಗುರು ಶಾಂತಿ ಮೊದಲಾದನ್ನು ಮಾಡಿಕೊಂಡು ಮಾಡುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಅನಿವಾರ್ಯವಾದಾಗ ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಎಲ್ಲ ಶಾಂತಿ ಕರ್ಮಣೆ ಸರ್ವತ್ರ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಒಟ್ಟಿನಲ್ಲಿ ಮಾಡುವಂತಹದ್ದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೋಡಿ ಏನೇನು ಶುಭವಾಗುತ್ತೆ ಎಂಬುದನ್ನು ಗಮನಿಸೋಣ. ನೀವು ಯೋಚನೆ ಮಾಡ್ತಾ ಇರ್ತೀರಿ, ಏನಪ್ಪ ಏನಾದರೂ ದಾರಿ ಆಗುತ್ತಾ, ಶುಭವಾಗುತ್ತಾ, ಅಥವಾ ಇನ್ನು ಕಷ್ಟ ಒದ್ದಾಟಗಳೇ ಇದೆಯಾ ಅಂಥೇಳಿ. ಕೆಲವೊಂದು ಬದಲಾವಣೆಗಳನ್ನು ಕೂಡ ಕಾಣಿಸುವಂಥ ಚಾನ್ಸು. ಒಂದನೇದಾಗಿ ನೋಡಿ, ಗುರುನ ದೇಹ ಪುಷ್ಟಿಶ್ಚ ಎಂಬುದಾಗಿ ಕರೆದ್ರು. ಗುರು ರಾಶಿಗೆ ಬಂದು ನಿಮ್ಮನ್ನು ಬಲಿಷ್ಠ ಮಾಡ್ತಾ ಇದ್ದಾನೆ. ಶಾರೀರಿಕವಾಗಿ ರೋಗ ರುಜಿನಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ. ಏನೋ ರೋಗ, ಏನೋ ತೊಂದರೆ, ಏನೋ ತಾಪತ್ರೆಗಳು, ಬಹಳ ಒತ್ತಡಪ್ಪ, ಯಾಕೋ ಹೆಲ್ತ್ ಸರಿಯೇ ಇಲ್ಲ, ಬಹಳ ತೊಂದರೆ ಆಗ್ತಾ ಇದೆ, ಏನು ಮಾಡೋದು, ಇಂತಹ ವಿಷಯಗಳಿದ್ದರೆ ಅನಾರೋಗ್ಯಗಳು ದೂರ ಆಗಿ ಆರೋಗ್ಯಕ್ಕೆ ದಾರಿಯಾಗುವಂಥದ್ದು, ಸೂಕ್ತ ಚಿಕಿತ್ಸೆಗಳು ಕೂಡ ಸಿಗುವಂಥ ಸಾಧ್ಯತೆಗಳು. ಇನ್ನು ಬುಧಾದಿತ್ಯರು 2ನೇ ರಾಶಿಯಲ್ಲಿದ್ದಾರೆ. ನೋಡು, ಸ್ಕೂಲು, ಕಾಲೇಜು ಇತ್ಯಾದಿಗಳಿಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗುತ್ತೆ. ನೀವು ಬಹುಶಃ ಹಿಂದಿನ ತಿಂಗಳಲ್ಲೆಲ್ಲ ನಿಮಗೆ ಏನೋ ರಿಸಲ್ಟ್ ಬರೋದಿದ್ರು, ಒಳ್ಳೆಯ ರಿಸಲ್ಟ್ ಬಂದು ನಿಮಗೆ ಸ್ವಲ್ಪ ನಿಮ್ಮನ್ನು ಭಾಳ ಒಳ್ಳೆ ರೀತಿಯಾಗಿ ಭಗವಂತ ದಾರಿ ತೋರಿಸ್ತಾ ಇದ್ದಾನೆ. ಎಷ್ಟೋ ಸಲ ನಾವು ಒದ್ದಾಡ್ತಾ ಇರ್ತೇವೆ, ಯಾಕಂದರೆ ಗುರು ಇಷ್ಟು ದಿವಸ ನಿಮಗೆ ವ್ಯಯದಲ್ಲಿದ್ದಾಗಿ ರಾಶಿಗೆ ಬಂದು ಕೂತಿದ್ದಾನಲ್ಲ. ಹಾಗಾಗಿ ನಿಮ್ಮನ್ನು ಏನೋ ಒಂದು ಈ ಮೇ ತಿಂಗಳ ಅನಂತರದಲ್ಲಿ ನೀವು ಸ್ವಲ್ಪ ಬದಲಾವಣೆಗಳನ್ನು, ಸ್ವಲ್ಪ ಪರಿವರ್ತನೆಯನ್ನು ಎಲ್ಲೋ ಒಂದು ಕಡೆ ನಿಮ್ಗೆ ಸಿಗುತ್ತೆ, ಎಲ್ಲೋ ಒಂದು ಆಗುತ್ತೆ. ನನಗೂ ಕೂಡ ಆಶಾದಾಯಕ ಹೇಳುವಂಥದ್ದನ್ನು ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ಭಗವಂತ ಕೊಟ್ಕೊಂಡು ಅವಕಾಶಗಳನ್ನು ಕೂಡ ಒಳ್ಳೆ ರೀತಿಯಾಗಿ ಗುರು ಮಾಡ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಬಹಳ ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದಾಗದು ಒಳ್ಳೆಯದಾಗ್ತಾ ಬರ್ತದೆ. ಮತ್ತು ರಾಶ್ಯಾಧಿಪತಿ ಶುಕ್ರನು ಕೂಡ 2ಯ ಸ್ಥಾನದಲ್ಲಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ಸ್ವಲ್ಪ ಸಾಲ ತೊಂದರೆಗಳೆಲ್ಲ ಇದ್ದರೆ ತೀರಿಸ್ಕೊಳ್ಳುವಂಥದ್ದು, ಯಾಕೋ ದುಡ್ಡೇ ಇಲ್ಲ, ಯಾಕೋ ಒಂದು ಒತ್ತಡಗಳು, ಎಷ್ಟು ಸಂಪಾದನೆ ಮಾಡೋದು ಸಾಕಾಗೋದಿಲ್ಲ, ಹೀಗೆಲ್ಲ ನಿಮ್ಗೆ ಅನಿಸ್ತಾ ಇದ್ದರೆ ಅದೆಲ್ಲ ಭಗವಂತನ ಅನುಗ್ರಹ ಸ್ವಲ್ಪ ದೂರ ಆಗ್ತದೆ, ಅಂದರೆ ಒಳ್ಳೆ ಥರದಲ್ಲಿ ಆಗ್ತದೆ ಹೇಳುವಂಥ ಉದ್ದೇಶ. ಪಂಚಮದ ಕೇತು, ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇವೆಲ್ಲ ನಿಮಗೆ ಸಿಗುತ್ತದೆ. ಆದರೂ ಕೂಡ ಪಂಚಮಕ್ಕೆ ಗುರುವಿನ ಪೂರ್ಣವಾದಂಥ ದೃಷ್ಟಿ. ಹಾಗಾಗಿ ನೋಡಿ, ಧಾರ್ಮಿಕ ಮುಖಂಡರು ಇರಬಹುದು, ಅಥವಾ ಪಾಠ ಪ್ರವಚನ ಮಾಡ್ತಾ ಇದ್ದಂಥವ್ರು ಇರಬಹುದು. ಈ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಕಾನೂನಿನ ಏನಾದರೂ ತೊಡಕುಗಳು, ತೊಂದರೆಗಳು ನೀವು ಬಂದದ್ದಿದ್ದರೆ ಅದೇನೋ ಒಂದು ರೀತಿಯಲ್ಲಿ ಪಾರಾಗಿ ಹೋಗಿಬಿಡ್ತೀರಿ ನೀವು. ಎಷ್ಟೋ ಸಲ ನಾವು ಸರಿಯಾಗಿ ಹೋಗ್ತಾ ಇದ್ರೆ ಯಾರೋ ಒಂದು ಬಂದು ಹೊಡೆಯುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಒಂದು ಕಾನೂನಿನ ಅನುಕೂಲ ಆಗುವಂಥ ಸಾಧ್ಯತೆಗಳಾಗುತ್ತೆ ಅಂತ ಹೇಳಬಹುದು.
ಮತ್ತು ವಾಹನ ಸೌಕರ್ಯಗಳು, ವಾಹನದ ಅಭಿವೃದ್ಧಿ. ಒಂದು ಕಡೆ ವಾಹನದಲ್ಲಿ ಹೋಗ್ತಾ ಇರ್ತೀರಿ, ಸ್ವಲ್ಪ ಅವಘಡಗಳು, ಸಮಸ್ಯೆಗಳು ಪುನಃ ಪುನಃ ಬರ್ತಾ ಇರ್ತದೆ. ಅಂತಹ ವಾಹನ ಅವಘಡಗಳನ್ನು ಅದಾಗದು ದೂರ ಆಗುವಾಗ ಭಗವಂತ ಮಾಡ್ತಾನೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ನಾವು ಸರಿಯಾಗಿ ಹೋಗ್ತೇವೆ ಅಂಥೇಳಿ, ಆದರೂ ಕೂಡ ಗಾಡಿ ಟಚ್ ಆಗುವಂಥದ್ದು, ಸಮಸ್ಯೆ ಬರುವಂಥದ್ದು ಯಾರ ಕೈಲೂ ಇಲ್ಲ. ನಾವು ಸರಿಯಾಗಿ ಭಗವಂತನ ನಂಬಿಕೊಂಡು ಆದಷ್ಟು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಹೋಗಬೇಕು. ಫೋನಲ್ಲಿ ಮಾತಾಡ್ತಾ ಇರಲು ಯೋಚನೆ ಮಾಡ್ತಾ ಹೋಗಬಾರ್ದು ಅಲ್ವಾ. ಹಾಗಾಗಿ ಕೆಲವೊಂದು ನಾವು ಕೂಡ ಜಾಗ್ರತೆ ವಹಿಸ್ಕೊಳ್ಬೇಕು. ಆ ಜಾಗ್ರತೆಯ ಜೊತೆಗೆ ದೈವಾನುಗ್ರಹವು ಕೂಡ ಸಿಗುವಂಥ ಚಾನ್ಸಸ್ ಇದ್ದಾವೆ. ಅನಂತರದಲ್ಲಿ ಮನೆಯಲ್ಲೇನೋ ಒಂದು ಮಂಗಲ ವಾತಾವರಣಗಳು, ಮನೆಯಲ್ಲೇನೋ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಅಥವಾ ದೇವರನ್ನು ನಂಬಿ ಮನೆಯಲ್ಲಿ ಏನೋ ಭಗವಂತ ಒಳ್ಳೇದು ಮಾಡಪ್ಪ ಅಂಥೇಳಿ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿ, ಆ ದೈವಾನುಗ್ರಹ ಎಲ್ಲೋ ಒಂದು ಕಡೆ ನಿಮ್ಮನ್ನು ಎತ್ತುತ್ತದೆ, ಎಲ್ಲೋ ಒಂದು ಕಡೆ ನಿಮಗೆ ಅವಕಾಶಗಳನ್ನು ಕೂಡ ಮಾಡಿಕೊಡುತ್ತೆ. ಹಾಗೆ ದೈವಾನುಗ್ರಹ ಇದೆ ಅಂತ ಹೇಳ್ಬೋದು. ಉದ್ಯೋಗ ಕಳ್ಕೊಂಡಂಥವರಿಗೆ ಬಹಳ ಮುಖ್ಯವಾಗಿ ನಾನು ಬಹಳ ಜನರ ಜಾತಕ ನೋಡ್ರಿ ಗಮನಿಸಿದ್ದೇನೆ. ಉದ್ಯೋಗ ಸಿಗತ್ತೆ ಆಗತ್ತೆ ಅಂತ ಅಂದ್ಕೊಳ್ತಾರೆ, ಅದೆಲ್ಲ ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ಕಳ್ಕೊಂಡಂಥ ಉದ್ಯೋಗಗಳು ಪುನಃ ಸಿಗುವಂಥ ಚಾನ್ಸಸ್ ಬಹಳ ಇದೆ. ಹಾಗೂ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣಿಸ್ಬೋದು. ಇನ್ನು ಋಣ, ಸಾಲಗಳಿಗೆ ಅಲ್ಪ ಸ್ವಲ್ಪ ಏನೋ ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಹೋಗುವಂತಹದ್ದು, ಅಥವಾ ಬಡ್ಡಿ ಸ್ವಲ್ಪ ಕಡಿಮೆ ಆಗುವಂಥದ್ದು, ಹೀಗೆಲ್ಲ ನಿಮ್ಗೆ ಆಗುತ್ತೆ. ಗೌರ್ಮೆಂಟಿನ ವೃದ್ಧಿ ಆಗುವಂಥ ಸಾಧ್ಯತೆಗಳು ಇದು ಬಹಳ ಮುಖ್ಯವಾಗಿದೆ ನೋಡಿ. ನಿಮಗೆ ಗೌರ್ಮೆಂಟಿನ ವೃದ್ಧಿಗಳು, ಗೌರ್ಮೆಂಟಿನ ಎಲ್ಲೋ ಒಂದು ಕಡೆ ಅನುಕೂಲತೆಗಳಾಗುವಂಥ ಚಾನ್ಸಸ್ ಇದೆ. ಮತ್ತು ಗುರುವು ಕೂಡ ದಶಮ ನೋಡ್ತಾ ಇದ್ದರಿಂದ ಗೌರ್ಮೆಂಟಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಸ್ಕೂಲು, ಕಾಲೇಜು ಇತ್ಯಾದಿಗಳನ್ನು ಹುಡುಕ್ತಾ ಇದ್ದವರಿಗೆ, ಅನಿಸ್ತಾ ಇದ್ದಂಥವ್ರಿಗೆ ಚೆನ್ನಾಗೂ ಕೂಡ ಆಗುತ್ತೆ. ಸಬ್ಜೆಕ್ಟಿನ ಚಿಂತೆ, ಅದು ಚಿಂತೆ, ಇದು ಚಿಂತೆ, ಎಲ್ಲ ಚಿಂತೆಗಳೆಲ್ಲ ಪರಿಹಾರ ಆಗಿ ನಿಮಗೆ ಗುರು ಒಂದು ಕಡೆ ನಿಮ್ಮನ್ನು ಸ್ಥಾನಮಾನಕ್ಕೆ ಒಳ್ಳೆ ರೀತಿಯಾಗಿ ಕೊಡ್ತಾನೆ. ಅದ್ರ ಜೊತೆಗೆ ನೋಡಿ, ಸಾಂಸಾರಿಕವಾದಂತಹ ಕ್ಲೇಶಗಳು ಮತ್ತು ತೊಂದರೆಗಳು ಇದ್ದಂತಹವರ ಜೀವನದಲ್ಲಿ ನೋಡಿ, ಶುಕ್ರನು ಬುಧನ ಜೊತೆಗೆ ರವಿ ಜೊತೆಗಿದ್ದಾನೆ. ಆ್ಯಕ್ಚುಲಿ ರವಿಯು ಸಾಂಸಾರಿಕ ಒಳ್ಳೇದು ಮಾಡಿಕೊಡುವಂಥ ಗ್ರಹ ಅಲ್ಲದೇ ಇದ್ದರೂ ಕೂಡ ಶುಕ್ರ ಮತ್ತು ಬುಧರು ಒಟ್ಟಿಗೆ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ಅದೆಲ್ಲ ಬದಲಾವಣೆಗೆ ಅವಕಾಶಗಳು ಕೂಡ ಆಗುತ್ತೆ. ಹಾಗಾಗಿ ನೂತನವಾದಂಥ ದಂಪತಿಗಳಿರಬಹುದು, ಸಾಂಸಾರಿಕವಾದಂಥ ತೊಂದರೆ ಇರಬಹುದು. ಎಷ್ಟೋ ಜನಕ್ಕೆ ನೋಡ್ತಾ ಇರ್ತೇವೆ ವೃಷಭ ರಾಶಿಯವರಿಗೆ ಗುರು ವೇದಲ್ಲಿದ್ದ ಸ್ವಲ್ಪ ಸಂಸಾರದಲ್ಲಿ ಕಿರಿಕಿರಿ, ಏನೋ ಒಂದು ಸ್ವಲ್ಪ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ, ಡೈವರ್ಸ್ ಮಾಡ್ಕೊಳ್ಬೇಕು, ಹಾಗೆ ಹೀಗೆ ಅದು ಇದು ಅಂತ. ಆದರೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಬದಲಾವಣೆಗಳನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಇದಿಷ್ಟು ನಿಮಗೆ ಬಹಳ ಶುಭವಾದಂಥ ಫಲಗಳು ಕೂಡ ಇದ್ದಾವೆ. ಇನ್ನು ಏನು ಜಾಗ್ರತೆ ಅಂತಂದರೆ, ಒಂದನೇ ಜಾಗ್ರತೆ ನೋಡಿ, ಬಹಳ ಮುಖ್ಯವಾಗಿ ನೀವು ನಿಮ್ಮ ಹಲ್ಲಿನ ಭಾಗ ಮತ್ತು ಈ ಶರೀರದಲ್ಲಿ ಮೂಳೆಯ ಭಾಗ ಎಲ್ಲೆಲ್ಲಿದೆ ಅದೆಲ್ಲ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಯಾವುದೋ ಒಂಥರ ಈ ಕಲ್ಲನ್ನು ಊಟದಲ್ಲೇ ಗೊತ್ತಾಗದೇ ಇದ್ದಾಗೆ ಹಣ ಜೊತೆಗೆ ಕಲ್ಲು ಬರೋದು, ಹಲ್ಲಿಗೆ ಏನೋ ನೋವಾಗೋದು, ಹಲ್ಲಿಗೆ ಔಷಧಿ ಉಪಚಾರ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಹಲ್ಲಿನ ವಿಷಯದಲ್ಲಿ ಜಾಗ್ರತೆ. ಎರಡನೇದಾಗಿ ಯಾವುದೊಂದು ಕಳ್ಕೊಂಡಂತಹ ವಸ್ತುಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಿ, ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಋಣಾನುಬಂಧ ಇದ್ರೆ ಸಿಗುತ್ತದೆ ಮನುಷ್ಯನಿಗೆ, ಎಲ್ಲವೂ ಕೂಡ ಮನುಷ್ಯ ಪ್ರಯತ್ನಕ್ಕೆ ಸಿಗುವುದಿಲ್ಲ. ಭಗವಂತನ ಅನುಗ್ರಹವು ಕೂಡ ಬೇಕಾಗತ್ತೆ ಹೇಳೋದನ್ನು ಕೂಡ ಗಮನಿಸ್ಕೊಳ್ಳಿ. ಮತ್ತು ಸ್ತ್ರೀಯರು ಮತ್ತು ಗೃಹಿಣಿಯರು ಸ್ವಲ್ಪ ಜಾಗ್ರತೆ, ನೀರುಗಿರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ವೃಷಭ ರಾಶಿಯವರು ಬಹಳ ಜಾಗ್ರತೆ. ನಾಲ್ಕನೇದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಪ್ರಯತ್ನ ಮತ್ತು ಪ್ಲ್ಯಾನನ್ನು ಮುಂದೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡ್ತಾರೆ ಅಂತ ಹೇಳ್ತಾರೆ ಎಷ್ಟೋ ಸಲ. ನಾಳೆ ಬೇಕು ಅಂತಂದರೆ ನಾಳೆಗೆ ಇವತ್ತೇ ಮಾಡ್ಕೊಳ್ಬೇಕು, ನಾಳೆ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಅವಸರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದಿಷ್ಟು 5 ನಿಮಗೆ ಜಾಗ್ರತೆಗಳನ್ನು ಹೇಳ್ತೇನೆ. ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದೀಪವನ್ನು ಹಚ್ಚಿ, ನಂದಾದೀಪವನ್ನು ಹಚ್ಚಿ ದೇವರನ್ನು ಬೇಡ್ಕೊಳ್ಳಿ. ಆ ದೀಪರಾಜನನ್ನು ಭಕ್ತಿಯನ್ನು ಬೇಡ್ಕೊಳ್ಳಿ. ಆ ದೀಪ ಧ್ಯಾನ ಅಂತ ಒಂದು ಧ್ಯಾನ ಪ್ರಕ್ರಿಯೆಯಲ್ಲಿದೆ. ಅಷ್ಟಾಂಗ ಯೋಗವನ್ನು ಇನ್ನೊಂದ್ಸಲ ಯಾವುದಾದ್ರು ವಿಡಿಯೋ ಮಾಡೋಣ. ಅದರಲ್ಲೂ ಕೂಡ ಅಷ್ಟಾಂಗ ಯೋಗದಲ್ಲಿ ದೀಪ ಪ್ರಕ್ರಿಯೆ ಅಂತೆಲ್ಲ ಇದೆ. ಹಾಗಾಗಿ ಆ ದೀಪವನ್ನು ನೋಡಿ ಕೈ ಮುಗಿರಿ, ಅಷ್ಟೇ ಸಾಕು. ರೋಹಿಣಿ ನಕ್ಷತ್ರ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಓದಿ ಕೃಷ್ಣನನ್ನು ಧ್ಯಾನ ಮಾಡಿ, ಬಹಳ ಒಳ್ಳೆಯದಾಗುತ್ತದೆ. ವೃಷಿಣ ನಕ್ಷತ್ರ 1, 2ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿರಿಯರ ಸೇವೆಯನ್ನು ಮಾಡಿ, ಗುರುಗಳನ್ನು ಸೇವೆಯನ್ನು ಮಾಡಿ. ಅದು ಯಾವುದೂ ಆಗಲಿಲ್ವ, ನೀವು ಕರೆಕ್ಟಾಗಿ ನೀವು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ. ಇದಿಷ್ಟು ನೀವು ಮಾಡ್ತಾ ಬನ್ನಿ. ನೋಡಿ, ವೃಷಭ ರಾಶಿಯವರಿಗೆ ಸ್ವಲ್ಪ ಬಲಾನಕ ಬಂದಿದೆ, ಅನುಕೂಲತೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಅಂತಹ ತೀರಾ ತೊಂದರೆಗಳು ಕಾಣಿಸ್ತಾ ಇಲ್ಲ. ಇರಲಿ, ದೈವಾನುಗ್ರಹದಿಂದ ಅಭಿವೃದ್ಧಿ ಆಗಲಿ. 13ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. 19ನೇ ತಾರೀಕು ಕೂಡ ಪರವಾಗಿಲ್ಲ, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿದೆ ಅಂತ ಹೇಳಬಹುದು. ಇನ್ನೊಂದು 26ನೇ ತಾರೀಕು ಜೂನಲ್ಲಿ. ಇದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಒಂದು ಒಳ್ಳೆ ರೀತಿಯಾದಂಥ ಬದಲಾವಣೆ ಅನ್ಕ ಈ ತಿಂಗಳ ನಿಮ್ಗೆ ಆಗುತ್ತೆ. ದೈವಾನುಗ್ರಹವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.